ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಬಂಗು ಅಥವಾ ಪಿಗ್ಮೆಂಟೇಷನ್ನು 100% ಆಗಿ ಹೋಗುತ್ತಾ? ಹೌದು, ಖಂಡಿತವಾಗ್ಲೂ ಹೋಗುತ್ತಾ ಅಂತ ಹೇಳೋದು ನಾನು ಕಾನ್ಫಿಡೆಂಟ್ ಕೊಡ್ತೀನಿ. ಯಾಕಂತ ಅಂದ್ರೆ ಬಹಳಷ್ಟು ಜನ ನಿನ್ನೆ ಪಾಪ ಒಬ್ಬರು ಸಿಸ್ಟರ್ ನನಗೆ ಕಮೆಂಟ್ ಹಾಕಿದ್ರು, ಈ ಬಂಗ್ ಇರೋದ್ರಿಂದ ಹೊರಗಡೆ ಹೋಗೋದಕ್ಕೆ ನಮಗೆ ಭಾಳ ಅಸಹ್ಯ ಆಗುವಂಥೈತಿ, ಆಮೇಲೆ ಜೀವನನ ಬೇಸರ ಆಗೈತಿ ಅಂತ ಹೇಳಂದು ಕಮೆಂಟ್ ಹಾಕ್ತಾರೆ. ಈ ಒಂದು ಸಣ್ಣ ಬಂಗು ಐತೆ ಅನ್ನೋದಕ್ಕೋಸ್ಕರ ಜೀವನ ಬೇಸರ ಆಗೈತೆ ಅನ್ನೋದು ತಪ್ಪಾಗತ್ತೆ ಅಂತ ಹೇಳೋದು ನಾನು ಹೇಳ್ತೀನಿ. ಯಾಕಂತ ಅಂದರೆ ಬೇಕಾದಷ್ಟು ನಮಗೆ ಈಗ ಆಯುರ್ವೇದಿಕಲ್ಲಿ ಬೇಕಾದಷ್ಟು ಒಂದು ಗಿಡಮೂಲಿಕೆಗಳದಾವು. ಆಮೇಲೆ ನಮ್ಮ ಮನೆಯಲ್ಲೇ ಒಂದಷ್ಟು ಇಂಗ್ರೀಡಿಯೆಂಟ್ಸನ್ನು ನಾವು ಬಳಸ್ಕೊಂಡು ಆರಾಮಾಗಿ ನಮ್ಮ ಸ್ಕಿನ್ನಲ್ಲಿರುವಂಥ ಬಂಗನ್ನು ನಾವು ತಗೋಬೋದು. ಆ ಕಾನ್ಫಿಡೆಂಟ್ ಮಾತ್ರ ನಿಮಗೆ ಬೇಕಾಗುತ್ತೆ. ನಾನು ಹೇಳೋದಕ್ಕಿಂತ ಆ ಕಾನ್ಫಿಡೆಂಟ್ ನಿಮಗೆ ಬೇಕಾಗುತ್ತೆ. ಅಂದಾಗ ಮಾತ್ರ ಅದನ್ನು ನೀವು ತೆಗೆದು ಹಾಕೋದಕ್ಕೆ ಸಾಧ್ಯತೆ ಐತಿ. ಆಮೇಲೆ ಇನ್ನೊಬ್ಬ ಸಿಸ್ಟ್ರ್ ಕೇಳ್ತಾರ, ಶನಿ ದೋಷದಿಂದ ಇದೇನಾದರೂ ಬರುತ್ತೆ ಅಂತಾರಲ್ಲ ಅಂತೇಳಂದು. ಮೊದಲಿಗೆ ಅಂತಿದ್ರು ಶನಿ ದೋಷದಿಂದ ಬರ್ತೈತಿ ಅಂತ ಹೇಳಂದು, ಬಂಗು ಬಂದ್ರೆ ನಿಮಗೆಲ್ಲ ಒಂಥರ ಕೆಟ್ಟದಾಗುತ್ತೆ ಅಂತ ಹೇಳಂದು ನಾವು ಎಲ್ಲ ಕೇಳಿದ್ದೀವಿ. ನಾವು ಅದನ್ನ ನಂಬಿಕೊಂಡು ಬಂದವರಿದ್ದೀವಿ. ಯಾವಾಗ ನಾವು ಒಂದೊಂದೊಂದೊಂದು ನಾವು ಹೋಮ್ ಇಂಗ್ರೀಡಿಯೆಂಟ್ಸನ್ನು ನಾವು ಬಳಸ್ತಾ ನಮ್ಮ ಸ್ಕಿನ್ನ ನಾವು ಕ್ಲೀನ್ ಮಾಡ್ಕೊತ ಬಂದಾಗ ನಾನು ಭಾಳ ನಂಬ್ತೀನಿ, ದೇವ್ರು ನಂಬ್ತೀನಿ, ಜ್ಯೋತಿಷ ನಂಬ್ತೀನಿ, ಎಲ್ಲನೂ ನಂಬ್ತೀನಿ. ಆದರೆ ಈ ಬಂಗ್ ಅದಕ್ಕೋಸ್ಕರ ಬರ್ತೈತಿ ಅಂತ ಹೇಳಂದು ನನಗೆ ಯಾಕೋ ನಂಬಕ್ಕಾಗ್ತಿಲ್ಲ. ಯಾಕಂತಂದರೆ ಈ ಬಿಸಿಲಿಂದ, ಆಮೇಲೆ ನಾವು ಸ್ಟ್ರೆಸ್ ಮಾಡ್ಕೊಳೋದ್ರಿಂದ ಮನುಷ್ಯನಿಗೆ ಸ್ಟ್ರೆಸ್ ಇದ್ರೂ 108 ಬರ್ತಾವು, ತಲೆನೋವು ಬರ್ತಾವು, ಕೂದಲು ಉದುರ್ತಾವು, ಆಮೇಲೆ ಕಣ್ಣು ಕೆಳಗೆ ಕಪ್ಪಾಗುತ್ತೆ. ಆಮೇಲೆ ಇವು ಬಂಗ್ ಎಲ್ಲನೂ ಒಂದೇನಾದರೂ ಒಂದು ಸಮಸ್ಯೆ ಇದ್ದಾಗ ಮಾತ್ರ ಬರೋದಕ್ಕೆ ಸಾಧ್ಯತೆ ಐತಿ. ನಾವು ಜಾಸ್ತಿ ಬಿಸಿಲಲ್ಲಿ ಅಡ್ಡಾಡೋದು ನೀವು ನೋಡಿರ್ಬೇಕಾದ್ರೆ, ಜಾಸ್ತಿ ಬಿಸಿಲಲ್ಲಿ ಅಡ್ಡಾಡೋರಿಗೆ ಜಾಸ್ತಿ ಅದು ಇರುತ್ತೆ. ಈ ಹೆಣ್ಮಕ್ಳಂತ ಅಷ್ಟೇ ಅಲ್ಲ, ಗಂಡು ಮಕ್ಕಳಿಗೂ ಸಹಿತ ಅದಿರುತ್ತೆ. ಅದು ಶನಿ ದೋಷದಿಂದ ಬರುತ್ತಾ ಅಂತ ಹೇಳೋದಕ್ಕೆ ಅದನ್ನ ಯಾಕೋ ನನಗೆ ಒಪ್ಕೊಳಕ್ಕಾಗ್ತಿಲ್ಲ. ಮೊದಲಿನ ಫುಡ್ಡು ಬೇರೆ ಇತ್ತು, ಈಗಿನ ಫುಡ್ಡು ಬೇರೆ ಐತಿ. ಅವಾಗೆಲ್ಲ ನಮ್ಮ ಅಜ್ಜ, ಅಜ್ಜಿ, ತಾತ, ಅಪ್ಪಾಜಿ ಅವರೆಲ್ಲ ಏನು ಊಟ ಮಾಡ್ತಿದ್ರು, ಆ ಒಂದು ಜವಾರಿ ಊಟ ಅಂತೀವಲ್ಲ ಅದಿಲ್ಲ ಈಗೇನಿದ್ರು ಹೈಬ್ರಿಡು, ಆಮೇಲೆ ಕೆಮಿಕಲ್ ಇರುವಂಥ ಒಂದು ಪದಾರ್ಥಗಳನ್ನು ನಾವು ತಿಂತಾ ಇದ್ದೀವಿ. ಯಾವುದೇ ರೀತಿ ಆರೋಗ್ಯಯುತವಾದ ಹಣ್ಣು ಸಹಿತ ತಿಂದ್ರೂ ಹಣ್ಣನ್ನು ವಿಷ. ಚೆನ್ನಾಗಿ ಗಿಡದಲ್ಲೇ ಹಣ್ಣಾಗಕ್ಕೆ ಬಿಡಂಗಿಲ್ಲ. ಈಗ ಅದನ್ನ ಕೆಳಗೆ ತೊಗೊಂಡು ಪೌಡ್ರ್ ಹಾಕಿ ಹಣ್ಣು ಮಾಡ್ತಾರೆ. ಎಲ್ಲ ನಾವು ವಿಷ ಪದಾರ್ಥ ತಿನ್ನಾಕೊಂತೀವಿ ಒಂದು ಹೊತ್ನಾಗ ಅದು ನಮ್ಮ ಆರೋಗ್ಯದ ಮೇಲೆ ಆಗಲಿ, ನಮ್ಮ ಸ್ಕಿನ್ಗಳ ಮೇಲೆ ಆಗಲಿ ಅದು ಪರಿಣಾಮ ಬೇರೆ ಬೀಳ್ತೈತಿ. ಹಾಗಾಗಿ ಈಗ ಜಾಸ್ತಿ ಇದೈತಿ. ಮೊದಲಿಗೆಲ್ಲ ಎಲ್ಲಿರ್ತಿತ್ತು ಅದು ಜಾಸ್ತಿ ಬಂಗು? ಬಹಳಷ್ಟು ಜನರಿಗೆ ನಾವು ಏನು ನೋಡ್ತಿದ್ದಿಲ್ಲ. ಆದರೆ ಇದು ಏನಾದರೂ ಒಂದು ಸ್ವಲ್ಪ ಆದ ಕೂಡಲೇ ಎಲ್ಲ ಒಂದು ಕ್ರೀಮ್ಗಳನ್ನ ಯೂಸ್ ಮಾಡೋದು, ಲೇಸರ್ ಟ್ರೀಟ್ಮೆಂಟ್ ಮಾಡಿಸೋದು, ಇದು ಎಲ್ಲ ಮಾಡಿಸಿ ಏನಾಗುತ್ತೆ, ಇನ್ನೂ ಜಾಸ್ತಿ ನಮಗೆ ಅದು ಜಾಸ್ತಿ ಇನ್ನೂ ಗಟ್ಟಿಯಾಗಿ ಕೂತ್ಕೊಂತ ಹೊರತು ಅದು ಅಷ್ಟು ಸುಲಭಕ್ಕೆ ನಾವೇನಾದರೂ ಒಂದು ಯೂಸ್ ಮಾಡಿದಾಗ ಅಷ್ಟು ಸುಲಭಕ್ಕೆ ಹೋಗೋ ರೀತಿಯಲ್ಲಿ ಅದು ಉಳಿಯಂಗಿಲ್ಲ. ಅದಕ್ಕೋಸ್ಕರ ನಾನು ಹೇಳೋದೇನಪ್ಪ ಅಂತ ಬಂಗ್ ಹೋಗುತ್ತಾ ಅಂತ ಹೇಳೋದು ನಾನು ನಿಮಗೆಲ್ಲರಿಗೂ ಗ್ಯಾರಂಟಿ ಕೊಡ್ತೀನಿ. ಹೇಳೋವಂಥ ನಾನು ಹೇಳ್ತಾ ಹೋಗುವಂಥ ಒಂದು ಹೋಮ್ ರೆಮಿಡಿಗಳನ್ನ ನೀವು ಯಾವುದಾದ್ರೂ ಲೈಫ್ ಸ್ಟೈಲಲ್ಲಿ ಅಳವಡಿಸ್ಕೊಡ್ರಿ. ಖಂಡಿತವಾಗ್ಲೂ ನಿಮ್ಮ ಬಂಗನ್ನು ನೀವು ಕಳ್ಕೊಬೋದು. ಆಮೇಲೆ ಒಬ್ಬ ಸಿಸ್ಟರ್ ಹೇಳಿದ್ರು ಜಾಕಾಯಿಯಿಂದ ಹೋಗಂಗಿಲ್ಲ ಅಂತ ಹೇಳೋದು. ಖಂಡಿತವಾಗ್ಲೂ ಒಬ್ಬೊಬ್ಬರ ಸ್ಕಿನ್ನು ಒಂದೊಂದು ರೀತಿಯಾಗಿರೋದ್ರಿಂದ ಎಲ್ಲನೂ ಅವ್ರಿಗೆ ಆಗಬೇಕು ಅಂತ ಇಲ್ಲ. ನಾವು ಯಾವುದೋ ಒಂದು ಪ್ರಾಡಕ್ಟ್ ತರ್ತೀವಿ ಮನೆಗೆ, ತಂದಾಗ ಅದನ್ನು ನಾವು ಹಚ್ಕೊಂಡಾಗ ಅದರಿಂದ ಒಂದು ಸರ್ತಿ ಗುಳ್ಳೆ ಬರ್ತಾವೆ, ಒಂದು ಸಲ ಮುಖ ಕಪ್ಪಾಗುತ್ತೆ, ಒಂದು ಸರ್ತಿ ಅದು ನಮ್ಮ ಸ್ಕಿನ್ನಿಗೆ ಆಗಬರಲ್ಲ ಅಂತ ಅಂದಾಗ ನಮಗೆ ಅದು ಆಗಂಗಿಲ್ಲ. ಹಾಗಾಗಿ ಈ ಇಂಗ್ರೀಡಿಯೆಂಟ್ಸು ಅಷ್ಟೇ. ನಾವು ಈಗ ಜಾಕಾಯಿ ಹಾಲು ಹಚ್ಚು ಅಂತ ಹೇಳಿದೆ, ಅದು ಒಬ್ಬೊಬ್ರಿಗೆ ಆಗುತ್ತಾ, ಒಬ್ಬೊಬ್ರಿಗೆ ಆಗಂಗಿಲ್ಲ. ಹಾಗಾಗಿ ಆಮೇಲೆ ಅದನ್ನ ತಿಂಗಳಾಗಟ್ಟಲೆ ನಾವು ಹಚ್ಕೊತ ಬಂದ್ರೂ ಅದು ನಮಗೆ ರಿಸಲ್ಟ್ ಕೊಡೋಂಗಿಲ್ಲ. ಅದಕ್ಕೋಸ್ಕರ ಬೇರೆ ಒಂದು ಯಾವುದಾದ್ರೂ ಒಂದೊಂದು ಸ್ಕಿನ್ ಕೇರ್ಗಳನ್ನ ಮನೆಯಾಗ ಮಾಡ್ಕೊತ ಬರ್ರಿ. ಆದರೆ ಕೆಮಿಕಲ್ ಇರೋವಂಥ ಸ್ಕಿನ್ ಕೇರಿಗೆ ಹೋಗೋಕೆ ಆಯುರ್ವೇದಿಕ್ ಇರೋವಂಥ ಒಂದು ಸ್ಕಿನ್ ಕೇರನ್ನು ಬಳಸ್ರಿ. ತೀರಾ ಕೆಮಿಕಲ್ ಇಲ್ಲದೆ ಇರೋವಂಥದ್ದಂದ್ರೆ ಯಾವುದನ್ನು ನಾವು ಬಳಸದೆ ಇರೋದಕ್ಕಾಗಂಗಿಲ್ಲ. ಈ ಒಂದು ಕ್ರೀಮ್ ಅಂತ ನಾವು ಬಳಸ್ಬೇಕಾಗತ್ತೆ. ಈ ಒಂದು ಮೇಕಪ್ ಮಾಡ್ಕೊಳಕ್ಕೆ ಎಲ್ಲಾದರೂ ಹೋಗಬೇಕು ಅಂತಂದ್ರೆ ಮೇಕಪ್ ಮಾಡ್ಕೊಳಕ್ಕೂ ನಾವು ಒಂದು ಕ್ರೀಮನ್ನು ಬಳಸ್ಬೇಕಾಗತ್ತೆ. ಯಾವಾಗಲಾದರೂ ಒಂದು ಸಲ ಬಳಸೋದು ತಪ್ಪಲ್ಲ, ಆದರೆ ಅದರಲ್ಲೇ ನಾವು ಅದನ್ನೇ ಪ್ರತಿದಿನ ಅದನ್ನೇ ಬಳಸ್ತೀವಿ ಅಂತ ಅನ್ನೋದು ತಪ್ಪಾಗುತ್ತೆ. ಇಲ್ಲ ಅಂತ ಹೇಳ್ತೀನಿ. ಮತ್ತು ನೀವೆಲ್ಲ ಬೈತೀರಿ ನನಗೆ, ನಾನು ಹೇಳ್ತಾ ಹೋಗ್ತೀನಿ, ನೀವು ಎಷ್ಟು ಮಾತಾಡ್ತಾರಪ್ಪ ಇವರು ಅಂತ ಹೇಳೋದು ಅನ್ಕೊತೀನಿ. ಬೇಡ ಬರ್ರಿ, ಈಗ ನಾನಿಲ್ಲಿ ಒಂದು ಫೇಸ್ ಪ್ಯಾಕನ್ನು ನಾನು ರೆಡಿ ಮಾಡ್ತಿದ್ದೀನಿ. ಈ ಒಂದು ಫೇಸ್ ಪ್ಯಾಕನ್ನು 14 ವರ್ಷದಿಂದ ಹಿಡಿದು ಒಂದು ಟೀನೇಜರ್ಸು ಎಲ್ಲರೂ ಈ ಒಂದು ಫೇಸ್ ಪ್ಯಾಕನ್ನು ಹಾಕ್ಬೋದು. ಆದರೆ ಈ ಒಂದು ಫೇಸ್ ಪ್ಯಾಕನ್ನು ಇದರಲ್ಲಿ ಒಂದು ಮುಲೇಟಿ ಪೌಡರ್ನ ನಾನು ಬಳಸ್ಕೊಂಡಿದ್ದೀನಿ. ಈ ಮುಲೇಟಿ ಪೌಡ್ರು ಅದು ನನ್ನ ಫೇವ್ರೇಟು. ನಿಜವಾಗ್ಲೂ ಹೇಳಬೇಕಂದ್ರೆ ಮುಲೇಟಿ ಪೌಡರ್ ಮಾತ್ರ ನನ್ನ ಒಂದು ಸ್ಕಿನ್ ಕೇರಲ್ಲಿ ಅದೊಂದು ಫೇವ್ರೇಟ್ ಆಗಿರುವಂಥ ಒಂದು ಪಾರ್ಟನ್ನು ಕೊಡ್ತೀನಿ ನಾನು. ಯಾಕಂತ ಅಂದ್ರೆ ಅದು ನಮ್ಮ ಬಂಗನ್ನು ಕಳೆಯೋದಕ್ಕೆ ಬಹಳ ನಮಗೆ ಸಹಾಯ ಮಾಡ್ತದೆ. ಅದಕ್ಕೋಸ್ಕರ ನಾನು ಇಲ್ಲಿ ಮುಲೇಟಿ ಪೌಡರ್ ನಾನು ಬಳಸ್ಕೊಂಡಿದ್ದೀನಿ. ಆದರೆ ಟೀನೇಜರ್ಸ್ ಏನಾದಾರ ನಿಮ್ಮ ಮುಖದ ಮೇಲೆ ಏನಾದರೂ ಕಪ್ಪು ಕಲೆಗಳು ಇರಲಿಲ್ಲ ಅಂದ್ರೆ, ಅನ್ಯೊನ್ ಸ್ಕಿನ್ ಟೋನ್ ಇಲ್ಲ, ಆಮೇಲೆ ಈ ಬಂಗ್ ಇಲ್ಲ, ಡಾರ್ಕ್ ಸರ್ಕಲ್ ಇಲ್ಲ ಅಂತಂದ್ರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು. ಏನು ಮುಲೇಟಿ ಪೌಡ್ರನ್ನ ಸ್ಕಿಪ್ ಮಾಡ್ಬೋದು. ಯಾರು ಅನ್ಯೊನ್ ಸ್ಕಿನ್ ಟೋನು, ಡಾರ್ಕ್ ಸರ್ಕಲು, ಬಂಗು ಮತ್ತು ಈ ಒಂದು ಕಪ್ಪು ಕಲೆಗಳ ಮುಖದ ಮೇಲೆ ಅದಾವು ಅನ್ನೋರು ಈ ಒಂದು ಮುಲೇಟಿ ಪೌಡರ್ನ ನೀವು ಇಲ್ಲಿ ಹಾಕ್ಕೋಬೋದು. ಈ ಒಂದು ಆಪ್ಷನ್ನ ನಾನು ನಿಮಗೆ ಕೊಡ್ತೀನಿ. ಫಸ್ಟಿಗೆ ನಾನು ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲ್ಗೆ ಫಸ್ಟಿಗೆ ಮೊಸರು ಹಾಕ್ಕೊತೀನಿ. ಮೊಸರು ಮತ್ತು ಇಲ್ಲಿ ನನ್ನ ಹತ್ರ ಗ್ಲಿಸರಿನ್ ಇಲ್ಲ, ಗ್ಲಿಸರಿನು ಖಾಲಿ ಆಗೈತಿ. ಗ್ಲಿಸರಿನ್ ಖಾಲಿ ಆಗಿದ್ದರಿಂದ ನಾನಿಲ್ಲಿ
ಜೇನುತುಪ್ಪನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಗ್ಲಿಸರಿನು ಜೇನುತುಪ್ಪ ಎರಡೂ ಇಲ್ಲ ಅಂತ ಅಂದರೆ ನೀವು ಎಣ್ಣೆ ಅಥವಾ ಆಲಿವ್ ಆಯಿಲು ಅಥವಾ ಬಾದಾಮ್ ಆಯಿಲು ಈ ಮೂರಲ್ಲಿ ಯಾವುದಾದ್ರೂ ಒಂದು ತೊಗೋಬೋದು ನೀವು. ಬೆಟರ್ ಅಂದ್ರೆ ಜೇನುತುಪ್ಪ ಅಥವಾ ಆಲಿವ್ ಆಯಿಲು ಜೇನುತುಪ್ಪ ಅಥವಾ ಗ್ಲಿಸರಿನ್ ಎರಡರಲ್ಲಿ ಒಂದು ಯಾವುದನ್ನು ಬಳಸ್ಕೋಬೋದು. ಯಾಕಂತಂದರೆ ಇದು ಒಂದು ನಾವು ಇದನ್ನು ಯಾಕೆ ಹಾಕ್ತೀವಪ್ಪ ನಾವು ಅಂದರೆ ಇದು ನಮ್ಮ ಸ್ಕಿನ್ನಲ್ಲಿರುವಂಥ ಮಾಯ್ಶ್ಚರ್ನ ಹಿಡಿದಿಡೋಕ್ಕೋಸ್ಕರ ಸಹಾಯ ಮಾಡ್ತದೆ. ಅದಕ್ಕೋಸ್ಕರ ಈ ಒಂದು ಗ್ಲಿಸರಿನು ಅಥವಾ ಜೇನುತುಪ್ಪನ ತೊಗೊಂಡು ನಾವು ಇವೆರಡು ಇಲ್ಲ ಅಂದಾಗ ಮಾತ್ರ ಆಪ್ಷನ್ ಆಗಿ ನೀವು ಈ ಒಂದು ಆಯಿಲ್ಗಳನ್ನ ಯಾವುದಾದ್ರೂ ಒಂದು ಆಯಿಲನ್ನು ನೀವು ಇಲ್ಲಿ ಹಾಕ್ಕೋಬೋದು. ಸಕ್ಕರೆ ಪುಡಿ ತೊಗೊಂಡಿದ್ದೆ ನಾನು 1 ಸ್ಪೂನಷ್ಟು ಇಲ್ಲಿ ಸಕ್ಕರೆ ಪೌಡ್ರನ್ನ ತೊಗೊಂಡಿದ್ದೀನಿ. ನಾನು ಸಕ್ಕರೆನ ಒಂದು ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಸಕ್ಕರೆ ಪೌಡ್ರ್ ಹಾಕೋರಿ. ಮತ್ತು ಕಡಲೆ ಹಿಟ್ಟು 1 ಸ್ಪೂನಷ್ಟು ಕಡಲೆ ಹಿಟ್ಟು, 1 ಸ್ಪೂನಷ್ಟು ನನ್ನ ಫೇವ್ರೆಟ್ಟು ಮೊಲೆಟಿ ಪೌಡ್ರು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿ ನಾವಿಲ್ಲಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಬೇಕಾಗುತ್ತೆ. ಮಿಕ್ಸ್ ಮಾಡಿ ನೀವು ಪ್ರತಿದಿನನಾದರೂ ನೀವು ಇದನ್ನ ಹಚ್ಬೋದು, ಇಲ್ಲ ಒಂದಿನ ಬಿಟ್ಟು ಒಂದಿನಾದರೂ ನೀವು ಇದನ್ನ ಪ್ಯಾಕ್ ಹಾಕ್ಬೋದು. ನಾನಿಲ್ಲಿ ಮುಖ ತೊಳ್ಕೊಂಡು ಬಂದಿದ್ದೀನಿ. ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ ಐತೆ ಅದಕ್ಕೆ ಹಾಕೋದು, ಆಮೇಲೆ ನಾನು ಹೇಳ್ತೀನಿ ನಿಮಗೆ. ಅದನ್ನು ಏನಪ್ಪ ಅಂದರೆ ಈಗ ನಾನು ಮುಖ ತೊಳ್ಕೊಂಬಂದಿನಿ. ಮುಖ ತೊಳ್ಕೊಂಬಂದು ಫಸ್ಟಿಗೆ ನೀವು ಏನಾದರೂ ಮೇಕಪ್ ಮಾಡಿರಿ ಅಂತ ಅಂದ್ರೆ ಡಬಲ್ ಕ್ಲೆನ್ಸರ್ ನೀವು ಮಾಡಲೇಬೇಕಾಗತ್ತೆ. ಒಂದು ಸರ್ತಿ ನೀವು ಸೋಪ್ ಹಚ್ಚಿ ಮುಖನ ತೊಳಿಬೇಕು. ಸೋಪು ಫೇಸ್ ವಾಶ್ ಏನು ಹಚ್ತಿರೋ ಅದನ್ನ ಹಚ್ಚಿ ನೀವು ಮುಖ ತೊಳಿರಿ. ನಂತರ ಒಂದು ಸ್ವಲ್ಪ ಹಾಲಿಂದ ನೀವು ಕ್ಲೆನ್ಸ್ ಮಾಡ್ಕೋಬೇಕಾಗತ್ತೆ. ಇಲ್ಲಪ್ಪ ನಾವು ಏನೂ ಮೇಕಪ್ ಮಾಡ್ಕೊಂಡಿಲ್ಲ ಅಂತ ಅನ್ನೋರು ಒಂದು ಸ್ವಲ್ಪ ಚೆನ್ನಾಗಿ ಮುಖ ತೊಳ್ಕೊಂಡು ಬಂದು ಒಂದು ಸ್ವಲ್ಪ ಹಾಲಿಂದ ನೀವು ಕ್ಲೆನ್ಸ್ ಮಾಡಿಕೊಂಡು ನೀವು ಈ ಫೇಸ್ ಪ್ಯಾಕನ್ನು ಹಾಕ್ಬೋದು. ಚೆನ್ನಾಗಿದ್ದನ್ನ ಮುಖ ತೊಳ್ಕೊಂಡು ನಾನಿಲ್ಲಿ ಫೇಸ್ ಪ್ಯಾಕನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಪೂರ್ತಿಯಾಗಿ ನೀವು ಕಣ್ಣು ಕೆಳಗೆ, ಆಮೇಲೆ ತುಟಿ ಪಕ್ಕ, ಅಕ್ಕಪಕ್ಕ ಎಲ್ಲ ಕಡೆ ನೀವು ಪೂರ್ತಿಯಾಗಿ ಫೇಸನ್ನು ಕವರ್ ಮಾಡಿಕೊಂಡು ಇದು ಪೂರ್ತಿ ಒಂದು 15-20 ನಿಮಿಷ ಇದನ್ನ ಬಿಟ್ಟು ನೀವು ಕ್ಲೀನ್ ಮಾಡಬೇಕಾಗತ್ತೆ. ಇಲ್ಲಿ ನಾವು ಮೊಸರನ್ನ ಯಾಕೆ ಹಾಕಿದ್ದೀವಪ್ಪ ಅಂತಂದ್ರೆ ಇದು ನ್ಯಾಚುರಲ್ ಆಗಿ ನಮ್ಗೆ ಸ್ಕಿನ್ನನ್ನು ಬ್ಲೀಚ್ ಮಾಡುತ್ತೆ. ಅದಕ್ಕೋಸ್ಕರ ಇಲ್ಲಿ ಮೊಸರು ತೊಗೊಂಡಿದ್ದೀವಿ. ಹಂಗೆ ಸಕ್ಕರೆ ನಮಗೆ ಸ್ಕ್ರಬ್ ಮಾಡ್ತೈತಿ, ಕಡಲೆ ಹಿಟ್ಟು ನಮ್ಮ ಮುಖದಲ್ಲಿರುವಂಥ ಕೊಳೆನ ತೆಗಿತೈತಿ, ಮತ್ತು ಈ ಮುಲೇಟಿ ಪೌಡ್ರ್ ನಮ್ಮ ಮುಖದಲ್ಲಿರುವಂಥ ಕಲೆನ ತೆಗಿತೈತಿ. ಮತ್ತು ಇಲ್ಲಿ ಟೊಮೆಟೊ ಹಣ್ಣನ್ನು ಹೇಳಿದ್ದೆ, ಟೊಮೆಟೊ ಹಣ್ಣನ್ನು ನಾನು ಹಾಕಿದ್ದೀನಿ. ಟೊಮೆಟೊ ಹಣ್ಣು ಇದು ಕೂಡ ಸ್ಕಿನ್ನಿಗೆ ನ್ಯಾಚುರಲ್ ಆಗಿ ಬ್ಲೀಚ್ ಕೊಡೋದಕ್ಕೆ ಸಹಾಯ ಮಾಡ್ತೈತಿ. ಇಲ್ಲಿ ನಿಮ್ಗೆ ಬೇಕಿದ್ದರೆ ಲಿಂಬೆಹಣ್ಣು ಅಥವಾ ಲಿಂಬೆಹಣ್ಣು ಹಾಕ್ಕೋಬೋದು, ಇಲ್ಲ ಅಂದ್ರೆ ಟೊಮೆಟೊ ರಸ ಹಾಕ್ಕೋಬೋದು. ನಿಮಗೆ ಯಾವುದು ಸ್ಕಿನ್ನಿಗೆ ಸೂಟ್ ಆಗುತ್ತೋ ಅದನ್ನು ನೀವು ಇಲ್ಲಿ ಹಾಕ್ಕೋಬೋದು. ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಂಡು ನಾನು ಇಲ್ಲಿ ಹಚ್ಕೊತಾ ಇದ್ದೀನಿ. ಟೊಮೆಟೊ ಒಂದು ಹೇಳಿಲ್ಲ ಅಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಟೊಮೆಟೊನು ನಿಮ್ಗೆ ಹೇಳಿದೆ. ಟೊಮೆಟೊನನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಒಂದು ಫೇಸ್ ಪ್ಯಾಕನ್ನು ನೀವು ಟ್ರೈ ಮಾಡ್ಬೋದು. ಈಗ ಒಂದು ಹಬ್ಬ ಬರೋದ್ರೊಳಗಾಗಿ ನೀವು ಈ ಒಂದು ಫೇಸ್ ಪ್ಯಾಕನ್ನು ಪ್ರತಿದಿನ ಯೂಸ್ ಮಾಡಿದ್ರು ನಡೀತೈತಿ. ಕೊನೆಗೆ ನಾಳೆ ಹಬ್ಬ ಐತಿ ಅಂದಾಗ ಇನ್ನೂ ಒಂದು ಹೇಳ್ತೀನಿ ಲಾಸ್ಟಿಗೆ ಅಂತ ಅಂದಿದ್ದೆ ನಾನು. ನಾಳೆ ಹಬ್ಬ ಐತಿ ಅಂತ ಅಂದಾಗ ನೀವು ಅದಕ್ಕೊಂದು ಸ್ವಲ್ಪ ಕಾಫಿ ಪೌಡ್ರ್ ಹಾಕೋರಿ. ಕಾಫಿ ಪೌಡ್ರ್ ಹಾಕ್ಕೊಂಡು ಫೇಸ್ ಪ್ಯಾಕ್ ಹಾಕ್ಕೊಂಡು ನೀವು ಚೆನ್ನಾಗಿ ಒಂದು ಸ್ವಲ್ಪ ಸಾವಕಾಶವಾಗಿ ಅದನ್ನ ಸ್ಕ್ರಬ್ ಮಾಡಿ ಮುಖ ತೊಳ್ಕೊಂಡ್ರೆ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ನು ಜಾಸ್ತಿ ಆಗುತ್ತೆ. ಆಮೇಲೆ ಚೆನ್ನಾಗಿ ಒಂದು ಸ್ಕಿನ್ನು ಇಷ್ಟು ದಿನ ನೀವು ಫೇಸ್ ಇದನ್ನು ಹಾಕ್ಕೊಂಬಂದಿರ್ತಿರಲ್ಲ, ಏನದು ಪ್ಯಾಕನ್ನು ಹಾಕ್ಕೊಂಡು ಬಂದಿರ್ತಿರಲ್ಲ, ಅವತ್ತಿನ ದಿನ ಒಂದಿನ ನೀವು ಕಾಫಿ ಪೌಡ್ರ್ ಹಾಕ್ಕೊಂಡು ನೀವು ಫೇಸಿಗೆ ಅಪ್ಲೈ ಮಾಡೋದ್ರಿಂದ ಅದನ್ನು ಕ್ಲೀನ್ ಮಾಡ್ಕೊಂಡ್ಮೇಲೆ ನಿಮಗೆ ಗೊತ್ತಾಗುತ್ತೆ, ಹಬ್ಬ ಇಷ್ಟು ಚೆನ್ನಾಗಿರುವಂಥ ನಮ್ಮ ಸ್ಕಿನ್ ಇಷ್ಟು ಚೆನ್ನಾಗಾಗೈತಲ್ಪ, ನಾವಂತೂ ಹಬ್ಬಕ್ಕೆ ರೆಡಿ ಆದ್ವಿ ಅಂತೇಳಂದು ನೀವು ಅನ್ಕೊತೀರಿ. ಅಷ್ಟು ಚೆನ್ನಾಗಿರುವಂಥ ಒಂದು ಫೇಸ್ ಪ್ಯಾಕನ್ನು ನಿಮಗೆ ಹೇಳ್ಕೊಟ್ಟಿದ್ದೀನಿ ನಾನು. ಇದನ್ನ ಈಗ ಹಬ್ಬಕ್ಕಷ್ಟೇ ನಾನು ಯೂಸ್ ಮಾಡಬೇಕು ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಟೀನ್ ಏಜರ್ಸ್ ಏನಿರ್ತೀರ ಅವರೆಲ್ಲರೂ ಒಂದಿನ ಬಿಟ್ಟು ಒಂದಿನ ನೀವು ಇದನ್ನ ಟ್ರೈ ಮಾಡ್ಬೋದು, ಇಲ್ಲ ವಾರಕ್ಕೆ ಒಂದು ಸರ್ತಿ ನೀವು ಇದನ್ನ ಹಬ್ಬ ಮುಗಿದ ಮೇಲೂ ವಾರಕ್ಕೆ ಒಂದು ಸರ್ತಿ ನೀವು ಇದನ್ನ ಟ್ರೈ ಮಾಡ್ಬೋದು. ಅಲ್ಲಿ ಕಾಫಿ ಪೌಡ್ರನ್ನ ವಾರಕ್ಕೆ ಒಂದು ಸರ್ತಿ ಹಾಕ್ಕೊಂಡ್ರೆ ನಡೀತೈತಿ. ಪ್ರತಿದಿನ ಯೂಸ್ ಮಾಡಿದ್ರು ವಾರಕ್ಕೆ ಒಂದು ಸರ್ತಿ ಹಾಕ್ಕೊಂಡ್ರೆ ನಡೀತೈತಿ. ಇಲ್ಲ ನಾವು ವಾರಕ್ಕೆ ಒಂದೇ ಸರ್ತಿ ನಾವು ಪ್ಯಾಕ್ ಹಾಕ್ತೀವಪ್ಪ ಅಂತ ಅನ್ನೋರು ಕಾಫಿ ಪೌಡ್ರನ್ನ ಇಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡಿಕೊಂಡು ನೀವು ಈ ಫೇಸ್ ಪ್ಯಾಕನ್ನು ಹಾಕ್ಕೋಬೋದು. ಈಗೇನು ಈ ಕಪ್ಪು ಕಲೆ ಅದೇನು ಬಂಗು ಇಲ್ಲದೇ ಇರೋವಂಥವ್ರು ಮುಲೇಟಿ ಪೌಡ್ರನ್ನ ಸ್ಕಿಪ್ ಮಾಡ್ಬೋದು. ಇಲ್ಲಪ್ಪ ನಮಗೆ ಐತಿ ಅದೆಲ್ಲ ಕಲೆಗೆ ಹೋಗ್ಬೇಕು ಅಂತ ಅನ್ನೋರು ಮುಲೇಟಿ ಪೌಡ್ರನ್ನ ಇಲ್ಲಿ ಹಾಕ್ಕೊಂಡು ನೀವು ಈ ಫೇಸ್ ಪ್ಯಾಕನ್ನು ಹಾಕೋರಿ. ಬಹಳನೇ ಈಸಿಯಾಗಿರುವಂಥ ಬಹಳನೇ ಚೆನ್ನಾಗಿರುವಂಥ ಒಂದು ಫೇಸ್ ಪ್ಯಾಕನ್ನು ನಾನು ಇವತ್ತು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ. ಇದೇ ರೀತಿ ಒಳ್ಳೊಳ್ಳೆ ಸ್ಕಿನ್ ಕೇರ್ಗಳನ್ನ ಒಳ್ಳೊಳ್ಳೆ ಫೇಸ್ ಪ್ಯಾಕ್ಗಳನ್ನ ತರ್ತಾ ಹೋಗ್ತೀನಿ. ಎಲ್ಲರೂ ವಿಡಿಯೋ ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತಾ, ಅದಕ್ಕೋಸ್ಕರ ಆಲ್ ಬಟನ್ ಕ್ಲಿಕ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕೇಳಿರಿ, ನಾನು ಅದಕ್ಕೆ ಉತ್ತರನ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.